ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ 2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಈ ವರ್ಷ ನೀವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಸಕ್ಸಸ್ಫುಲ್ ಆಗಲಿ. ಇವತ್ತು ಬಂದುಬಿಟ್ಟು ನಮ್ಮ ಡೇ 1 ಡಯಟು. ಸೊ ನನ್ನ ಇವತ್ತಿನ ವೆಯ್ಟ್ ಬಂದುಬಿಟ್ಟು 71.150 ಗ್ರಾಮ್ಸ್ ಇದೆ. ಸೇಮ್ ನೆನ್ನೆನೂ ಇಷ್ಟೇ ಇತ್ತು. ನಾನು ಹೇಳಿದ್ನಲ್ವ ಸ್ವಲ್ಪ ಡಯಟ್ ಮಾಡೋಣ ಅಂತ, ಹಾಗೆ ಹೀಗೆ ಸ್ವಲ್ಪ ತಿಂದಿದ್ದು ಉಂಟು ಒಂದಿತ್ತು. ಬಟ್ ಡೇ 1 ಮಾತ್ರ 71.150 ಗ್ರಾಮ್ಸ್ ಇದೆ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಮಾರ್ನಿಂಗ್ ಬಿಸಿ ನೀರಿನ ಜೊತೆಗೇ ನನ್ನ ಒಂದು ಡೇ ಡಯಟ್ ಅಂತೂ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈ ಒಂದು 7 ಡೇಸ್ ಚಾಲೆಂಜಲ್ಲಿ 2 ಡೇಸು ನಮ್ಮ ಒಂದು ಬಾಡಿನ ಡಿಟಾಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಇದರಲ್ಲಿ ನಾವು ಸ್ವಲ್ಪ ಫುಡ್ಡನ್ನು ಆ ಕಡೆ ಈ ಕಡೆ ತೊಗೊಂಡ್ರೂ ಓಕೆ. ಯಾಕಂತಂದರೆ ಸಡನ್ಲಿ ವೆಯ್ಟ್ ಲಾಸ್ ಆಗೋದೆಲ್ಲ ಇರಲ್ಲ, ನಿಧಾನವಾಗಿ ಆದರೂ ಕೂಡ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ. ಸೊ ಹಾಗಾಗಿನೇ ನಾ ಮಾರ್ನಿಂಗ್ ಬಿಸಿನೀರು ಕುಡ್ದಿದ್ದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನನ್ನ ಮಾಮೂಲಿ ಚಿಯಾ ಸೀಡ್ಸು ಮತ್ತು ಓಟ್ಸ್ ಏನಿರುತ್ತೆ, ಓವರ್ ನೈಟ್ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿರೋದು, ಓವರ್ ನೈಟ್ ಚಿಯಾ ಸೀಡ್ಸ್ ಓಟ್ಸ್ ಫುಡ್ಡಿಂಗು ಅದನ್ನು ತೊಗೊಂಡೆ ಸ್ನೇಹಿತರೆ. ಇದಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಒಳ್ಳೆ ಪ್ರೋಟೀನ್ ಉಳ್ಳ, ಹಾಗೆ ಫೈಬರ್ ಉಳ್ಳ, ಹಾಗೆ ತುಂಬ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇವತ್ತು ನ್ಯೂ ಇಯರ್ ಅಲ್ವಾ, ಸೊ ಹಾಗಾಗಿನೇ ಹೊಸ ವರ್ಷದ ದಿನ ನಾನು ಏನು ಜಾಸ್ತಿ ಇದು ಮಾಡೋಕ್ಕೋಗಿಲ್ಲ. ಯಾಕಂತಂದರೆ ಮನೇಲಿ ಎಲ್ಲರೂ ಇದ್ದರು. ಸೊ ಮನೇಲಿ ಎಲ್ಲರೂ ಇದ್ದಾಗ ಕೆಲವೊಂದು ಸಲ ಸ್ಟ್ರಿಕ್ಟಾಗಿ ಮಾಡೋದಕ್ಕಾಗಲ್ಲ. ಬಟ್ ನಾನಂತೂ ಇವತ್ತು ಸೂಪರಾಗಿ ಡಯಟ್ ಮಾಡಿದ್ದೀನಿ. ನಮ್ಮ ಮನೇಲಿ ಇದ್ದಿದ್ದಕ್ಕೆ ಸಾಯಂಕಾಲ ಅಂದರೆ ಬೆಳಗ್ಗೆ ಸ್ವಲ್ಪ ಅವ್ರಿಗೆಲ್ಲನೂ ಸ್ವಲ್ಪ ಇಡ್ಲಿ ತರಿಸ್ಕೊಟ್ಟಿದ್ದೆ ಹೋಟೆಲಲ್ಲಿ. ನಾನು ನನ್ನ ಒಂದು ಬ್ರೇಕ್ಫಾಸ್ಟ್ ಏನಿತ್ತು ಅದು ತೊಗೊಂಡೆ. ಆ್ಯಂಡ್ ಹೊಸ ಸ್ಟವ್ ತೊಗೊಂಡಿದ್ದೀವಿ ಸ್ನೇಹಿತರೆ. ಸೊ ತುಂಬಾ ಚೆನ್ನಾಗಿದೆ ಪ್ರೆಸ್ಟೇಜ್ದು. ಸೊ ಅಡುಗೆ ಅಂದರೆ ನಿನ್ನೆನೇ 31ನೇ ತಾರೀಕೆ ಬಂತು. ಈ ಹೊಸ ವರ್ಷಕ್ಕೆ ನಮ್ಮ ಮನೆಗೆ ಹೊಸ ಸ್ಟವ್ ಬಂದಿದೆ ಅಷ್ಟೇ. ಇನ್ನು ತರಕಾರಿ ಎಲ್ಲ ಹಾಕಿ ಒಂದು ಸೂಪರಾಗಿರುವಂಥ ಸಾಂಬಾರು ವಿತ್ ಮುದ್ದೆ ಮಧ್ಯಾಹ್ನಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ. ತುಂಬ ಅಂತ ಏನು ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ನಾವು ಇದು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಸ್ನೇಹಿತರೆ. ಓಕೆ, ಕೆಲವೊಂದು ಸಲ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಏನಾದರೂ ಒಂದು ಆಗುತ್ತೆ ಅನ್ನೋದಕ್ಕೆ ನನಗೆ ನಾನು ಹೇಳಿಲ್ವಾ, ಇನ್ನು ನಾಳೆನೋ ನಾಳಿದ್ದೋ ಪೀರಿಯಡ್ಸ್ ಇದಾಗಿರುತ್ತೆ. ಸೊ ಹಾಗಾಗಿನೇ ನೋಡೋಣ, ಒಂದು 3-4 ಡೇಸ್ ಆ ಕಡೆ ಈ ಕಡೆ ಆದರೂ ಕೂಡ 1 ವೀಕ್ ನಮ್ಮ ಬಾಡಿ ಡಿಟಾಕ್ಸ್ ಆಗಿ ಒಳ್ಳೆ ಇದು ಏನು ಹೇಳಿ ಒಳ್ಳೆ ಒಂದು ಇದಕ್ಕೆ ಬಂದಾಗ ಅದು ರೆಡಿಯಾಗಿದೆ ವೆಯ್ಟ್ ಲಾಸ್ ಆಗೋದಕ್ಕೆ ಅಂತ, ನಮ್ಮ ಬಾಡಿನ ನಾವು ಸ್ವಲ್ಪ ಡಿಟಾಕ್ಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಆ ಇದರಲ್ಲಿ ಬಂದರೆ ಈ ಒಂದು ವಾರ ನನಗೆ ರಿಸಲ್ಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ನನ್ನ ಒಂದು ಕಂಟೆಸ್ಟೆನ್ಸಿ ಅಂದರೆ ಒಂದೇ ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು, ಮಾಡ್ತಾನೇ ಇರಬೇಕು ಅನ್ನೋ ಒಂದು ಇದು ಇರಬೇಕು, ಛಲ ಇರಬೇಕು ನನಗೆ. ಕಂಟೆಸ್ಟೆನ್ಸಿ ಅಂದರೆ ಏನಂತಾರೆ ಒಂದೇ ಇದರಲ್ಲಿ ಮಾಡೋದು, ಯಾವ ಕಡೆನೂ ನೋಡ್ದಿರ ಒಂದೇ ದೃಷ್ಟಿಕೋನದಲ್ಲಿ ಕರೆಕ್ಟಾಗಿ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಆ ಥರದ್ದೊಂದು ಚಾಲೆಂಜ್ ತೊಗೊಂಡಿದ್ದೀನಿ. ಇನ್ನು ಸೂಪರಾಗಿರುವಂಥ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುವಂತಹ ಒಂದು ತರಕಾರಿ ಸಾಂಬಾರು ಮಧ್ಯಾಹ್ನ ಲಂಚಿಗೆ ತೊಗೊಂಡಿದ್ದೆ. ಈ ಮಧ್ಯದಲ್ಲಿ ನಾನು ಏನೂ ತೊಗೊಂಡಿಲ್ಲ ಸ್ನೇಹಿತರೆ, ಬೆಳಗ್ಗೆ ಅದು ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ಕೆಲಸ ಅದು ಇದು ಅಂತ ಸ್ವಲ್ಪ ಆ ಕಡೆ ಈ ಕಡೆ ರೆಸ್ಟ್ ಮಾಡೋದು, ಓಡಾಡೋದು, ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು. ಯಾಕಂತಂದರೆ ಮುಂದಿನ ದಿನದವರೆಗೂ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು. ಸೊ ಅದಾದಮೇಲೆ ಇನ್ನು ನಾನು ಕೂಡ ಇದು ಮಾಡಿಕೊಂಡೆ. ಎಲ್ಲೋ ಒಂದು ಕಡೆ ನನಗೇನು ಅನ್ನಿಸ್ತಿದೆ ಅಂತಂದರೆ, ಈ ರಾಗಿ ಮುದ್ದೆ ಇವತ್ತು ಸ್ವಲ್ಪ ಎಲ್ಲನೂ ಹಾಗೆ ಹೀಗೇ ಆಯ್ತಲ್ವಾ. ಅಂದರೆ ಡೇ 1 ಹೇಳಿದ್ನಲ್ಲ, ಮನೇಲಿ ಎಲ್ಲರೂ ಇದ್ದಿದ್ದರಿಂದ ಕರೆಕ್ಟಾಗಿ ನನಗೆ ಯಾರೂ ಇಲ್ಲ ಅಂತಂದಾಗ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತೀನಿ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ನನಗೆ ಯಾವ್ಯಾವ ಟೈಮ್ಗೆ ಏನೇನು ಸ್ಟ್ರಿಕ್ಟಾಗಿ ತಿನ್ನಬೇಕು, ಈ ಟೈಮ್ಗೆ ಇದು ಕುಡಿಬೇಕು, ಟೈಮ್ ಇರುತ್ತೆ. ಒಂದು ಏನಂತಂದರೆ ನನಗೆ ಅದ್ರ ಬಗ್ಗೆನೇ ಗಮನ ಇರುತ್ತೆ. ಎಲ್ಲರೂ ಇದ್ದರು ಅಂತಂದರೆ ಸೊ ಅವ್ರಿಗೆ ಮಾಡಿದ್ದೆ ಬಿಡು ನಾನೇನು ಮಾಡ್ಕೊಳ್ಳೋದು, ಆ ಥರ ಇರುತ್ತೆ. ಇನ್ನು ಮಧ್ಯಾಹ್ನ ಒಂದು 3-3:30 ಊಟ ಆದಮೇಲೆ ಮೊಸರು ಕೂಡ ತೊಗೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ನಾನು ಈ ಒಂದು ಬ್ರೇಕ್ ತೊಗೊಂಡಿದ್ನಲ್ವ, ಈ ಒಂದು ವಾರದಲ್ಲಿ ಒಂದು ಸೂಪರ್ ಆಗಿರುವಂತಹ ಒಂದು ಮಲ್ಟಿ ಗ್ರೈನ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರ
ವಿಡಿಯೋ ಕೂಡ ಇದೆ ಸ್ನೇಹಿತರೆ. ನೀವು ಒಂದು 2 ಡೇಸ್ 3 ಡೇಸ್ ನೋಡಿ ಆ ಗಂಜಿ, ಆಮೇಲೆ ನನ್ನ ರಿಸಲ್ಟು ಎಲ್ಲ ನೋಡಿ. ಈ ನನಗೇನು ನಾಳೆ ಸೇಮು ಅಥವಾ ಏನು ನೋಡೋಣ, ಸೇಮ್ ಇರ್ಬೋದು. ಯಾಕಂತಂದರೆ ಇವತ್ತು ಗಂಜಿನೂ ಕುಡಿದು ಸ್ವಲ್ಪ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ. ನಾನು ಹೋಗಿದ್ದರೂ ನಾನೇನು ಜಾಸ್ತಿ ಏನು ಊಟ ಗೀಟ ಏನೂ ತೊಗೊಂಡಿಲ್ಲ. ಅಲ್ಲಿ ಒಂದು ಸ್ವಲ್ಪ ಬಲವಂತ ಮಾಡಿದ್ರು, ಇವತ್ತು ನ್ಯೂ ಇಯರು ಹಂಗೆ ಬಂದು ಹಂಗೆ ಹೋಗ್ತೀಯಾ ಅಂತಂದ್ಬಿಟ್ಟು. ಸೊ ಹಾಗಾಗಿನೇ ಒಂದು 2 ಪೀಸು ಸ್ವೀಟ್ ಕಾರ್ನು, ಒಂದು ಸೌಟಷ್ಟು ಇದ್ಕಿದ ಬೇಳೆ ಸಾರು ತೊಗೊಂಡಿದ್ದೀನಿ. ಅದರ ಜೊತೆಗೆ ಮಧ್ಯಾಹ್ನ ರಾಗಿ. ಇಷ್ಟೇ, ನಾನು ಇನ್ನೇನು ಜಾಸ್ತಿ ಕೂಡ ತೊಗೊಂಡಿಲ್ಲ. ಚೆನ್ನಾಗಿ ವಾಕು ಕೂಡ ಮಾಡಿದ್ದೀನಿ. 10K ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಇವತ್ತು ಈ ರಾಗಿ ಮುದ್ದೆ ನನಗೆ ಕೆಲವೊಂದು ಸಲ ರಾಗಿ ಮುದ್ದೆ ಅಥವಾ ರಾಗಿದು ಸ್ಮೂತಿನೋ ಅಥವಾ ರಾಗಿದು ಈ ಥರದ್ದು ಏನಾದರೂ ತೊಗೊಂಡಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ವೆಯ್ಟ್ ಅನ್ನೋದು. ಇಟ್ಸ್ ಓಕೆ, ನೋಡೋಣ, ಕೆಲವೊಂದು ಟೈಮ್ ಆಗುತ್ತೆ. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನಾಳೆ ಸೇಮ್ ವೆಯ್ಟು, ನಾನು ಅದೇ ಹೇಳ್ತಾ ಇಲ್ವಾ, ಒಂದು 2-3 ಡೇಸ್ ಸೇಮ್ ವೆಯ್ಟ್ ಇದ್ದರೂ ಕೂಡ ಆಮೇಲೆ ಅದು ಕರೆಕ್ಟಾಗಿ ರೆಡ್ಯೂಸ್ ಆಗುತ್ತೆ. ಅದನ್ನು ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. ಸೊ ಮಾಡಬೇಕು. ಸೊ ನಾನಿಲ್ಲಿ ಗಂಜಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೂಪರ್ ಟೇಸ್ಟಿಯಾಗಿರುತ್ತೆ, ನಿಜ ಹೇಳ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ಹಾಕಿರುವಂಥ ಐಟಮ್ಸು ಕೂಡ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲ ಥರದ್ದು ಅಂದರೆ ಇದರಲ್ಲಿ ಫೈಬರ್ ಅಂಶ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಸೊ ನೋಡೋಣ, ಓಕೆನಾ. ಸೊ ಇನ್ನು ಗಂಜಿ ಕುಡಿದು ನನ್ನ ಒಂದು ಡೇ ಅಂತೂ ಸಿಂಪಲ್ಲಾಗಿ ಮುಗಿಸಿದ್ದೀನಿ. ಅದೇ ಅಲ್ಲಿಗೆ ಹೋದೆ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಬಂದಮೇಲೆ ಅದೇ ಬರೋವಾಗ ಸ್ವಲ್ಪ ವಾಕಿಂಗ್ ಎಲ್ಲ ಆಗಿದೆ. ಬಂದು ವಾಕಿಂಗ್ ಎಲ್ಲ ಮಾಡಿ ಈಗ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳ್ದಂಗೆ ಈ ಸಲ ನಾನು ಏನು ಚಾಲೆಂಜನ್ನು ಮಾಡಲ್ಲ ಅಥವಾ ಏನೂ ನಾನು ಏನದು ಮಾತುಗಳನ್ನ ಬಿಡೋಕ್ಕೆ ಹೋಗಲ್ಲ, ಮಾತು ಕೊಡೋಕ್ಕೂ ಹೋಗಲ್ಲ. ನನ್ನನ್ನು ನಾನೇನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಫಸ್ಟು ನನಗೆ ಈ ಒಂದು ವಾರದಲ್ಲಿ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಬರಬೇಕು. ನಾನು ಹೇಗೆ ಆಗಲಿ ಈ ಒಂದು ವಾರದಲ್ಲಿ ಅಟ್ಲೀಸ್ಟ್ 1 kg ಆದ್ರೂ ತೂಕ ಕಡಿಮೆ ಮಾಡಲೇಬೇಕು. 1 kg ಟಾರ್ಗೆಟ್ ಇಟ್ಕೊಳ್ಳೋಣ. ಒಂದು ವಾರಕ್ಕೆ 1 kg ಅಷ್ಟೇ ಸಾಕು. ಅದರ ಮೇಲಾದರೆ ನಮ್ಮ ಅದೃಷ್ಟ, ನಮ್ಮ ಒಂದು ಡಯಟಿಗೆ ಬಿಟ್ಟಿದ್ದು. ಸೊ 1 kg ಒಂದು ವಾರ ಟಾರ್ಗೆಟ್ ಇಟ್ಕೊಂಡ್ರೆ ಸಾಕು. ಹೆಲ್ದಿ ವೇಯಲ್ಲಿ ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗೋಣ. ಇದು ಕೂಡ ತುಂಬಾ ಕಷ್ಟ ಆಗುತ್ತೆ. ನನಗಂತೂ ಆದಷ್ಟು ಬೇಗ ಈ 71 ಬಿಟ್ಟು 70 ಬಿಟ್ಟು 69 ನೋಡಬೇಕು ಅಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ. ಅಟ್ಲೀಸ್ಟ್ ಈ ವೀಕ್ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟ್ ವೀಕ್ ಅಷ್ಟರೊಳಗಡೆ ನೋಡಲೇಬೇಕು. ಸೊ Jan 1 ಮಾರ್ಚ್ 31 ಅಷ್ಟರೊಳಗಡೆ ನನ್ನ ವೆಯ್ಟ್ ಬಂದ್ಬಿಟ್ಟು ಅರೌಂಡ್ 60 ಆಗಿರಲೇಬೇಕು ಅನ್ನೋ ಒಂದು ಛಲ ಇದೆ. ನೋಡೋಣ, ಬಿಡಬಾರ್ದು. ನಾನು ಕೂಡ ಗಂಜಿ ಕುಡಿದು ಡೇ ರೊಟೀನ್ ಇದು ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ ನಾನು ನನ್ನ ಒಂದು ಇಂಚಸ್ ಎಷ್ಟೆಷ್ಟಿದ್ದೀನಿ ಏನು ಅನ್ನೋದು ಕೂಡ ತೋರಿಸ್ತೀನಿ. ನನ್ನ ಹೇರ್ ಕಂಡೀಷನ್ ಹೇಗಿದೆ ಅಂತ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಪಾಪ ಇವತ್ತು ಕೂಡ ನನಗೆ ನೀನು ಅಕ್ಕ ಒಬ್ಬರು ಅದೇ ಹೇಳಿದ್ನಲ್ಲ ಮೊನ್ನೆ ಇದಾದರು ಅಂತ, ಎಕ್ಸ್ಪೈರ್ ಆದರು ಅಂತ, ಅಕ್ಕ ಅಂತೂ ಪಾಪ ನೀನು ಹೇರ್ ನೋಡಿನೇ ತುಂಬ ಹೊಟ್ಟೆ ಉರಿಯುತ್ತೆ, ಎಷ್ಟೊಂದು ಹೇರ್ ಇತ್ತು ನಿನಗೆ. ನಮ್ಮ ಅಮ್ಮ ಕೂಡ ಹೇಳ್ತಾಯಿತ್ತು. ಸೊ ನೋಡಿ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ ನನಗೆ ಹೇರು. ಅಂದರೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಉದ್ದ ಇತ್ತು ಸ್ನೇಹಿತರೆ. ಅಂದರೆ ಹುಬ್ಳಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಉದ್ದ ಇತ್ತು. ಅದು ಏನಾಯಿತು ಅಂದರೆ ತುಂಬ ಬಾಲದ ಥರ ಕೆಳಗಡೆ ಬರ್ತಾ 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 ತುಂಬ ತಿನ್ನಾಗಿತ್ತಾ. ಸೊ ಅದು ತುಂಬಾ ಬಾಲದ ಥರ ಇದ್ದಿದ್ದರಿಂದ ನನಗೆ ಸ್ವಲ್ಪ ಈಕ್ವಲ್ ಆಗಬೇಕು ಅಂತ ಸ್ವಲ್ಪ ನಾನು ಹೇರ್ ಅನ್ನೋದನ್ನು ಕಟ್ ಮಾಡಿಬಿಟ್ಟೆ. ಸೊ ಆ ಇದರಲ್ಲಿ ನಾನಿವಾಗ ಸ್ವಲ್ಪ ಹೇರ್ ಗ್ರೋತ್ ಬಗ್ಗೆನೂ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ತುಂಬಾ ಇದೆ ಸ್ನೇಹಿತರೆ. ಸೊ ನನಗೆ ಮೇಯ್ನು ನನಗೆ ಫೇಸಲ್ಲೆಲ್ಲ ತುಂಬ ಜನ ಹೇಳ್ತಾರೆ, ನೀನು ವೆಯ್ಟ್ ಕಡಿಮೆ ಆಗಿಬಿಡ ಸಾಕು. ಈಗ ಹೋಗಿದ್ನಲ್ಲ ರಿಲೇಟಿವ್ಸ್ ಮನೆಗೆ, ನಮ್ಮ ಮಾವ ಮನೆಗೆ ಹೋಗಿದ್ದೆ. ಸೊ ಅವರು ಕೂಡ ತುಂಬ ಇದು ಮಾಡಿದ್ರು, ಇನ್ನು ನೀನು ವೆಯ್ಟ್ ಕಮ್ಮಿ ಆಗಿಬಿಡ, ಇಷ್ಟೇ ಸಾಕು ಅಂತ. ಬಟ್ ನನಗೆ ನೀವು ಅಬ್ಸರ್ವ್ ಮಾಡಿ, ನನಗೆ ಲೋಯರ್ ಬಾಡಿ ತುಂಬಾ ಇದಿದೆ. ಅಂದರೆ ಮೇಲೆ ಭಾಗ ಏನಿಲ್ಲ, ಚೆಸ್ಟಿಂದ ಮೇಲಕ್ಕೆ ಏನಿಲ್ಲ, ನಾರ್ಮಲ್ ಇದೆ. ಸ್ವಲ್ಪ ಲೋಯರ್ ಬಾಡಿ, ಸೊಂಟ ಅಂದರೆ ಹಿಪ್ಪಿಂದ ಕೆಳಗಡೆಗೆ ತುಂಬಾ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಒಂದು ವೆಸ್ಟ್ ಸೈಜ್ ಬಂದ್ಬಿಟ್ಟು 35 ಸ್ನೇಹಿತರೆ. ಆ್ಯಂಡ್ ಇದು ಬಂದ್ಬಿಟ್ಟು ಇದು ಹಿಪ್ ಸೈಜ್ ಏನಿದೆ ಇದೇ ಆ್ಯಕ್ಚುಲಿ
ಹಿಪ್ಪಲ್ಲ ಇದು ವೆಸ್ಟ್ ಸೈಜು 43 ಇದ್ದಿದ್ದು ಇವಾಗ 42 ಆಗಿದೆ ಸ್ನೇಹಿತರೆ. 1 ಇಂಚಂತೂ ಕಮ್ಮಿ ಆಗಿದೆ, ಬಟ್ ನನಗೆಲ್ಲೂ ಕಮ್ಮಿ ಆಗಿದೆ ಅನ್ನೋ ಥರ ಫೀಲೇ ಇಲ್ಲ. ಬಟ್ ಏನೇ ಆಗಲಿ ನಾನು ಇದನ್ನು ಬರೆದಿಟ್ಕೊಂಡಿರ್ತೀನಿ. ಜಾನ್ ಫಸ್ಟ್ ದಿನ ನಾನು ಏನೇನೆಲ್ಲ ಅಳತೆ ಮಾಡಿದ್ದೀನಿ ನೋಡಿ. ಆಮೇಲೆ ಅಯ್ಯೋ ಏನೋ ಮುಂದೆ ಇದು ನಾಟಕ ಗಿಟ್ಕ ಮಾಡ್ತಾರೆ ಅನ್ನೋದೇನಿಲ್ಲ, ನಿಮ್ಮ ಮುಂದೆನೇ ನಾನು ಇದು ಮಾಡ್ತಾಯಿದ್ದೀನಿ. 42 ಇಂಚಸ್ಸು. ಇದು ಚೆಸ್ಟ್ ಸೈಜ್ ಬಂದುಬಿಟ್ಟು ನಂದು ಈಗ 36 ಇದೆ, ಬಟ್ ನಾನು 37 ತೊಗೊತಾ ಇದ್ದೀನಿ. ಆ್ಯಂಡ್ ಹ್ಯಾಂಡ್ಸ್ ಬಂದುಬಿಟ್ಟು 10.5 ಇದೆ, ಸುತ್ತಳತೆ 10.5 ಇದೆ, ನೋಡ್ತಾ ಇರ್ಬೋದು. ಸೊ ಈ ಒಂದು ಇದನ್ನು ಇಟ್ಕೊಂಡೆ ನಾನಿನ್ನು ತೈಸ್ ಭಾಗ ಬಂದುಬಿಟ್ಟು ನಂದು 23 ಇದೆ ಸ್ನೇಹಿತರೆ. 22.5 ಇದೆ. ಇಟ್ಸ್ ಓಕೆ, 23 ಇಷ್ಟನ್ನು ನಾನು ಒಂದು ಬುಕ್ಕಲ್ಲಿ ಬರ್ದಿಕ್ತೀನಿ. ಸೊ ಬರ್ದಿಕ್ಬಿಟ್ಟು ನಾನು ಇನ್ಮೇಲೆ ಸ್ವಲ್ಪ ಈ ತಿಂಗಳ ಫೆಬ್ಗೆ ನಾನು ತೋರಿಸ್ತೀನಿ 1 ಮಂತ್ಗೆ ನಾನು ಎಷ್ಟು ಇಂಚ್ ಲಾಸ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಎಷ್ಟಾಗಿದೆ ಏನು ಅಂತಂದ್ಬಿಟ್ಟು. ಸದ್ಯಕ್ಕಂತೂ 71 kg ಇದ್ದೀನಿ. 150 ಗ್ರಾಮ್ ಸೈಡ್ಗಿಟ್ಟರು ಕೂಡ ನನ್ನ ಒಂದು ವೆಯ್ಟ್ ಬಂದುಬಿಟ್ಟು 71 to 60, ಅಲ್ಲಿಗೆ 12 kgsಾ 11 kgsಾ 12 kgs ಅನ್ಕೊತೀನಿ. ಇದೊಂದು 12 kgs ಕರೆಕ್ಟಾಗಿ 12 kgs ಟಾರ್ಗೆಟ್ ಇದೆ. ನೋಡೋಣ, ದೇವ್ರ ದಯೆ. ಇನ್ನು ಕೂದಲು ನೋಡಿ ಇದನ್ನು ಕೂಡ ನಾನು ಒಂದು ಫೋಟೋ ತೆಗೆದಿಟ್ಟಿದ್ದೀನಿ. ಯಾಕೆಂತಂದರೆ ತುಂಬ ಜನ ಇವಾಗ ನನ್ನ ಒಂದು ವೆಯ್ಟ್ ಲಾಸ್ಗಿಂತನೂ ನನ್ನನ್ನು ತುಂಬ ಇದು ಮಾಡ್ತಾ ಇರೋದು, ನೀನು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಿನ್ನ ಒಂದು ಹೇರ್ ಕಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿನೇ ನಾನು ಕೂಡ ಸ್ವಲ್ಪ ಹೇರ್ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಏನು ಅಂತಂದ್ಬಿಟ್ಟು. ಸೊ ನಾಳೆ ಯಥಾ ಪ್ರಕಾರ ಡೇ 2 ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಾಳೆ ವ್ಲಾಗಲ್ಲಿ ಸಿಗ್ತೀನಿ.